ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಇವತ್ತು ನಿಮ್ಮ ಮುಂದೆ ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ಅವರ ಬಗ್ಗೆ ಹೇಳುತ್ತಿದ್ದೇನೆ ಕೇಳಿ. ಹಲವಾರು ಬಾರಿ ನೀವು ಬಂದಿರಬಹುದು. ಇಲ್ಲಿ ಬಂದು ಕುಳಿತು ಯಾವುದಾದರೂ ಕೆಲಸ ಮಾಡಿಕೊಂಡು ಹೋಗಿರಬಹುದು. ನಿಮ್ಮದು ಯಾವುದೇ ಕೇಸ್ಗಳು ಇರದೇ ಇದ್ದರೂ ಒಂದು ಸಣ್ಣ ಅಫಿಡವಿಟ್ಗಾದರೂ ಬಂದಿರ್ತೀರಿ. ಇಲ್ಲ ನಿಮ್ಮ ಸಂಬಂಧಿಕರು, ಬಳಗದವರು, ಸ್ನೇಹಿತರು ಯಾರಿಗೋಸ್ಕರವಾದರೂ ನೀವು ಇಲ್ಲಿಗೆ ಬಂದಿರಲೇಬೇಕು. ಎಲ್ಲಿಗೆ ಅಂತೀರಾ? ಅದೇ ಕಲಬುರಗಿಯ ಜಿಲ್ಲಾ ಸೆಷನ್ಸ್ ಕೋರ್ಟ್, ತಾಲೂಕಾ JMFC ಕೋರ್ಟಿಗೆ ನಿಮಗೆ ನೆನಪಿಗೆ ಬಂದಿರುತ್ತೆ. ಕೋರ್ಟ್ ಅಂದಾಕ್ಷಣ ನಿಮಗೆ ನೆನಪಿಗೆ ಬಂದಿರುತ್ತೆ ಬಿಡಿ. ತಾವು ಬಂದಾಗ ಒಂದು ಕ್ಷಣ ಕೋರ್ಟ್ ಕ್ಯಾಂಪಸ್ಸಿನಲ್ಲಿರುವ ರಸ್ತೆ ನೋಡಿ ಉಗಿದು ಹೋಗಿರುತ್ತೀರಿ. PWD ಸುಮಾರು 2007ರಿಂದಲೂ ಈ ಕಡೆ ಕಣ್ಣೆತ್ತಿಯೂ ನೋಡಿರಲಿಕ್ಕಿಲ್ಲ. ಆಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಬಸವರಾಜ್ ಚಿಂಚೋಳಿ, ಪ್ರಧಾನ ಕಾರ್ಯದರ್ಶಿಗಳಾಗಿ GA ದೇಶಪಾಂಡೆಯವರ ಸಮಯವಿತ್ತು. ಕೋರ್ಟ್ ಆವರಣದಲ್ಲಿ ನಡೆದ ರಸ್ತೆ ಇವತ್ತು ಗುಪ್ತಲಿಂಗ್ ಪಾಟೀಲ್ ಮತ್ತು ಪ್ರಧಾನ ಕಾರ್ಯದರ್ಶಿ ಬಸವಲಿಂಗ ನಾಸಿಯವರ ಆಡಳಿತದಲ್ಲಿ ಸರ್ಕಾರದಿಂದ ಮಂಜೂರಾಗಿ ಇವತ್ತು ಅಧ್ಯಕ್ಷರಾದ SV ಪಸಾರ್ ಮತ್ತು ಪ್ರಧಾನ ಕಾರ್ಯದರ್ಶಿ ಸಿದ್ದುವಾಡಿಯವರ ಆಡಳಿತದಲ್ಲಿ ಕೋರ್ಟ್ ಹೊಳೆಯುತ್ತಿದೆ. ಹೊಳೆಯುವಂತೆ ಮಾಡಿದವರಾರು? ಅವರೇ ನೋಡಿ, ಕ್ಲಾಸ್ 1 ಕಾಂಟ್ರಾಕ್ಟರ್. ಹೆಸರು ವಿಠಲ್ ಮಾರ್ತಾಂಡಪ್ಪ ದೊಡ್ಮನಿ. ಈತ ಕಲಬುರಗಿಯಿಂದ ಕೇವಲ 12 ಕಿಲೋಮೀಟರ್ದಲ್ಲಿಯೇ ಇರುವ ನಂದೂರ್ K ಗ್ರಾಮದ ಯುವಕ. ಚಿಕ್ಕಂದಿನಲ್ಲಿ ಹಸಿದ ಹೊಟ್ಟೆಯಿಂದ 10ನೇ ತರಗತಿಯವರೆಗೂ ಓದಿ ಅರ್ಧದಲ್ಲೇ ಓದು ನಿಲ್ಲಿಸಿ ಕಾಶಿರಾಯಗೌಡರ ಹತ್ತಿರ ಕೆಲಸಕ್ಕೆ ಸೇರಿದ. ಕಾಶಿರಾಯಗೌಡರು ಈತನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಕೆಲಸವನ್ನು ಕಂಡು ಅವರೇ ಈತನಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೊಟ್ಟು ಈತನಿಂದ ಕೆಲಸ ಮಾಡಿಸಿದರು. ಈತನಿಗೆ ಯಾವಾಗ ಕಾಶಿರಾಯಗೌಡರು ಕೆಲಸ ಕೊಟ್ಟರೂ ಅದಕ್ಕಿಂತ ಮುಂಚೆ ಒಂದೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಕಾಲ ಮುಗಿಯಿತು ಅಂದುಕೊಂಡರೆ ಅದು ಹೇಗೆ ಸಾಧ್ಯ? ಅವತ್ತು ಕೂಲಿ ಮಾಡುವಾಗಲೇ ಬೆಂಡೆಗೊಂಬಳದಲ್ಲಿ ಒಂದೊತ್ತಿನ ಊಟಕ್ಕಾಗಿ ಹಪಹಪಿಸಿ ಯಾರ್ಯಾರನ್ನು ಕೇಳಿದ್ದುಂಟು. ಊಟದ ಹಸಿವು ಆರಿಸಿಕೊಳ್ಳಲೆಂದೇ ನೀರು ಕುಡಿದು ಮಲಗಿದ್ದುಂಟು. ರಾತ್ರಿಯಲ್ಲಿ ನಿದ್ರೆ ಬರದಿದ್ದಾಗ ಹೊಟ್ಟೆ ಮೇಲೆ ತಣ್ಣನೆಯ ಬಟ್ಟೆ ಹಾಕಿಕೊಂಡು ಮಲಗಿದ್ದೇ ಉಂಟು. ಒಂದೊತ್ತಿನ ಊಟಕ್ಕೆ ಪರಿತಪಿಸಿದವನಿಗೆ ಸಾಕಷ್ಟು ಕಡೆ ಕೆಲಸ ಸಿಕ್ಕವು. ಬೀದರ್, ಬಾಲ್ಕಿ, ಯಾದಗಿರಿ, ಶಾಪೂರ್, ಸುರ್ಪುರ್, ಅಫಜಲ್ಪುರ್, ಉಡ್ಚಣ್, ದುದ್ದಣಗಿ, ಅತನೂರ್, ಚೌಡಾಪುರ್, ಗಾಣಗಾಪುರ್, ಚುಟುಗುಪ್ಪ, ಔರಾದ್, ಜೇವರ್ಗಿಯ, ಗುಡೂರ್, ಬಣಮಿ, ನರಬೋಳಿ, ಕೋಳ್ಕೂರ್, ಬಂದರ್ವಾಡ್, ಚಿನಮಗೇರ, ಚಿನಮಳ್ಳಿ, ತೆಗ್ಗೆಳ್ಳಿ, ಹೂವಿನಹಳ್ಳಿ ಹೀಗೆ ಸಾಕಷ್ಟು ಕಡೆ ಕೆಲಸ ಮಾಡಿದ್ದ ವಿಠಲ್ಗೆ ಈಗ ಸಿಕ್ಕದ್ದು ಕಲಬುರಗಿಯ ಕೋರ್ಟ್ ಕ್ಯಾಂಪಸ್ಸಿನ ರಸ್ತೆ. ಈತ ಡಬಲಿ ಚೌಕ, ಡಬಲಿ ಪುಲ್ಶೆಟ್ಟಿ, ಡಬಲಿ ಮುಕ್ತಾರ್, ಗೋಖಲೆ ಹೀಗೆ ಸುಭಾಷ್ ರಂತವರ ಕೈಯಲ್ಲಿ ಕೆಲಸ ಮಾಡಿದ ಕೀರ್ತಿ ಇವನಿಗೆ. ಅವರಿಂದ ಶಾಬಾಜ್ಗಿರಿ ಪಟ್ಟ ತೆಗೆದುಕೊಂಡ ಕೀರ್ತಿ ಇವನಿಗಿದೆ. ಕಾಂಟ್ರಾಕ್ಟ್ ಕೆಲಸದಲ್ಲಿ ಅದೆಷ್ಟು ಕಾಂಪಿಟೇಟಿವ್ ಇದೆ ಅಂತ ತಮಗೆಲ್ಲ ಗೊತ್ತು. ನಾನಾ ಬಗೆಯ ಕಾಂಪಿಟೇಟಿವ್ ಯುಗದಲ್ಲಿ ಜಿದ್ದಿಗೆ ಬಿದ್ದು ಕೆಲಸ ಹಿಡಿದಿರುವ ವಿಠಲ್ ಕಲಬುರಗಿಯ ವಕೀಲರಿಂದಲೂ ಬೇಸ್ಟ್ ಅಂತ ಬೆನ್ನು ಚಪ್ಪರಿಸಿದ್ದುಂಟು. ಒಂದೊತ್ತಿನ ಹಸಿವಿಗಾಗಿ ಪರದಾಡುತ್ತಿದ್ದವನು ಸಾಕಷ್ಟು ಕಷ್ಟಗಳು ಅನುಭವಿಸಿದ್ದಾನೆ. ಅಪಘಾತದಲ್ಲಿ ತಾಯಿಯ ಕಾಲು, ತಮ್ಮನ ಕಾಲು ಆಪರೇಷನ್ ಆದವು. ಅದೆಲ್ಲ ಮುಗಿಯಿತು ಅಂತ ನಿಟ್ಟುಸಿರು ಬಿಟ್ಟರೆ ಪತ್ನಿಯ ಕ್ಯಾನ್ಸರ್ದಿಂದ ಬಳಲುತ್ತಿದ್ದಂತೆ ಆಸ್ಪತ್ರೆಗೆ ಸುಮಾರು 40ರಿಂದ 50 ಲಕ್ಷ ಹಣ ಖರ್ಚು ಮಾಡಿ ಪತ್ನಿಯನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಪ್ರಯತ್ನಪಟ್ಟರೂ ಪತ್ನಿಯ ಸಾವಿನ ಆಘಾತ ಆತನ ನೋವು ಕಾಡುತ್ತಲೇ ಇದೆ. ಹೀಗಾಗಿ ಪತ್ನಿಯ ಸಾವಿನ ನಂತರ ಯಾರೇ ಕಷ್ಟದಲ್ಲಿದ್ದರೂ ಸಹಾಯ ಕೈ ಚಾಚುತ್ತಾನೆ. ಹಸಿದವರಿಗೆ ಅನ್ನ ಹಾಕುತ್ತಾನೆ. ನೊಂದವರಿಗೆ ಸ್ಪಂದಿಸುವ ಗುಣವನ್ನು ಬೆಳೆಸಿಕೊಂಡು ಇವತ್ತು ಜನರ ಜೊತೆಗೆ ಇದ್ದು ತನ್ನ ನೋವನ್ನು ಮರೆಯಲು ಪ್ರಯತ್ನಿಸುತ್ತಾನೆ. ಹಸಿದು ಬಂದವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಬಡವರ ಬಗ್ಗೆ ಕರುಣೆ ತೋರುತ್ತಾನೆ. ತಾನು ಹಿಂದೆ ಕಳೆದ ಉಪವಾಸದ ನೆನಪು ಮರೆಯದೆ ಹಸಿವಿನಿಂದ ಇದ್ದವರನ್ನು ತಾನೇ ಕೈ ಚಾಚಿ ಅನ್ನ ನೀಡುವಷ್ಟು ಶ್ರೀಮಂತಿಕೆಯನ್ನು ಪಡೆಯುತ್ತಿದ್ದಾನೆ ಅನ್ನೋದು ಮಾತ್ರ ಹೆಮ್ಮೆಯ ವಿಷಯ. ತಾನು ಮಾಡುವ ಕೆಲಸದಲ್ಲಿ ನಿಯತ್ತನ್ನು ತೋರುತ್ತಾನೆ. ಅನೇಕ ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಕೈಯಲ್ಲಿ ಕೆಲಸ ಮಾಡಿ ಅವರಿಂದ ಗುಡ್ ವರ್ಕರ್ ಅಂತ ಹೇಳಿಸಿಕೊಂಡಿದ್ದಾನೆ. ಹೀಗಿದ್ದಾಗ ಈ ಯುವಕ ಕಾಂಟ್ರಾಕ್ಟರ್ ವಿಠಲ್ ದೊಡ್ಮನಿಯವರು ಇವತ್ತು ಕಲಬುರಗಿಯ ಕೋರ್ಟಲ್ಲಿ ಮಾಡಿರುವ ರಸ್ತೆ ಬಂದು ಹೋಗುವ ಜನರಿಗೂ ಮೆಚ್ಚುಗೆಯಾಗಿರುವುದು ವಿಶೇಷ. ಸುಮಾರು ವರ್ಷಗಳಿಂದ ರೋಡೇ ಕಾಣದಾಗಿದ್ದ ಕೋರ್ಟ್ ಈಗ ಫಳಫಳ ಅಂತ ಹೊಳೆಯುತ್ತಿದೆ. ಜನ ಧೂಳಿನಿಂದ ಹೊರಬಂದ ನೆಮ್ಮದಿ ಇದೆ. ಇಲ್ಲಿಯ ನ್ಯಾಯವಾದಿಗಳ ಮೆಚ್ಚುಗೆಗೂ ಪಾತ್ರರಾಗಿರುವುದು ಸತ್ಯ. ವೀಕ್ಷಕರೇ ಹಾಗೂ ನನ್ನ ಬಂಧುಗಳೇ, ನಮ್ಮ ಚಾನಲನ್ನು ತಮ್ಮದಾಗಿಸಿಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಬಳಗ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ. ನಾವು ಅನೇಕ ಸುದ್ದಿಗಳು ನಿಮ್ಮ ಮುಂದೆ ತರಲು ಬಯಸುತ್ತಿದ್ದೇವೆ. ಹೀಗಾಗಿ ತಾವೆಲ್ಲ ನಮ್ಮ ಜೊತೆಗಿದ್ದರೆ ಮುಂದಿನ ನಿಮ್ಮ ಹೋರಾಟ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಸಮಾಜಘಾತುಕ ಕೆಲಸ ಮಾಡುವ
ರಾಜಕಾರಣಿ, ಮಠಾಧೀಶ ಮತ್ತು ರೌಡಿಗಳ ಅಟ್ಟಹಾಸ, ಅಧಿಕಾರಿಗಳ ದೌರ್ಜನ್ಯ ಇಂತಹ ವಿರುದ್ಧ ಸಿಡಿದೇಳೋಣ. ನಾವು ನೀವೆಲ್ಲ ಕ್ರಾಂತಿಯ ಕಹಳೆ ಊದೋಣ. ಈ ಹಿಂದೆ ಹಾಯ್ ಗುಲ್ಬರ್ಗ ಪತ್ರಿಕೆ ನಿಮ್ಮ ಮುಂದೆ ಹೇಗೆ ಇರುತ್ತಿತ್ತೋ ಹಾಗೆಯೇ ಈ ಚಾನಲ್ ಕೂಡ ಬರುತ್ತದೆ ಅನ್ನೋದು ಮರೆಯಬೇಡಿ.